ಈಗ ಈ ಭಾಗವನ್ನ ರಾಗಬದ್ಧವಾಗಿ ಹಾಡುವುದು ಹೇಗೆ ಅನ್ನೋದನ್ನ ಕಲಿಯೋಣ. ಈ ತ್ವರಿತ ಜಂಪೆಗೂ ಕೂಡ ತ್ರಿವುಡ ಇದೆ, ಮುಕ್ತಾಯ ಇದೆ. ಅದರ ಪಾಠ ಹಿಂದಿನ ತರಗತಿಗಳಲ್ಲಿ ಆಗಿದೆ ನಿಮಗೆ. ಆ ಮುಕ್ತಾಯದ ಬಾತಳವನ್ನು ನೇರ ಹೇಳ್ಬಿಡ್ತೇನೆ ನಾನು. ಈಗ ನಿಧಾನ ಜಂಪೆಯಿಂದ ತ್ವರಿತ ಜಂಪೆಗೆ ಶಿಫ್ಟ್ ಆಗ್ತದೆ. ಹಾಗಾಗಿ ನಾನು ಕೊನೆಯ ಯಾವುದು ನಮ್ಮ ಮರದಿಂದ ರಕ್ತಫಲ ಸ್ವರೂಪವಾಗಿದೆ, ಅದು ಮುಗಿದು ವರಲಕ್ಷ್ಮಿ ಮೇಲೆ ಗಣನಾಥ ಪ್ರಖ್ಯಾತ ಮುದದಿಂದ ದಿನ ಅದಾದ್ಮೇಲೆ ಬಿಡಿತಾ ಇದೆ. ಬಿಡಿಸಿದ್ರೆ ತ್ವರಿತ ಜಂಪೆಗೆ ಶಿಫ್ಟ್ ಆಗ್ತದೆ. ಅಲ್ಲಿಂದ ಮಾಡ್ತೇನೆ ನಾನು. ಹಳೆಯ ಸುರಿನಿಂದ ಶಿಫ್ಟ್ ಆಗ್ತದೆ. ಹಳೆಯ ಸುರು ತಾಳ ಶಿಫ್ಟ್ ಆಗಿ ಗಮನಿಸಿದ್ರು. ಬಿಡಿಸಿದ ಕೊನೆಯ ಸಾಲಿನಿಂದ ಆರಂಭ ಮಾಡ್ತೇನೆ ನಾನು. ದೋ ತಾರೆ ಇಲ್ಲಿಂದ ತ್ವರಿತ ಜಂಪೆಯ ಬಿಡಿತಕ್ಕೆ ನಾನು ಹೆಚ್ಚುಗಡೆ ಮಾಡಿದ್ದೇನೆ ಆಲಾಪನೆಯಿಂದ. ಇದನ್ನ